ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಅಪ್ಡೇಟ್ ಸಿಕ್ಕಿದೆ. ಡಿ ಗ್ಯಾಂಗ್ ಬಳಿಕ ಈಗ ಡಿ ಕಂಪನಿ ಅರೆಸ್ಟ್ ಆಗಿರೋದು. ದರ್ಶನ್ಗೆ ಮತ್ತೆ ಶುರುವಾಗುತ್ತಾ ಸಾಲು ಸಾಲು ಸಂಕಷ್ಟ. ಸಾಕ್ಷಿದಾರನಿಗೆ ವಾರ್ನಿಂಗ್ ಹಾಕಿದ್ದವರು ಈಗ ಕೊನೆಗೂ ಅಂಧರಾಗಿದ್ದಾರೆ. ಸಾಕ್ಷಿದಾರನಿಗೆ ವಾರ್ನಿಂಗ್ ಕೊಟ್ಟವರು, ಬೆದರಿಕೆ ಹಾಕಿದವರು ಈಗ ಅರೆಸ್ಟ್ ಆಗಿರೋದು. ಸಾಕ್ಷಿದಾರನಿಗೆ ಸುಳ್ಳು ಮಾಹಿತಿ ಹೇಳುವಂತೆ ಬೆದರಿಕೆ ಹಾಕಿದಂತ ಟೀಮ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ 3 ಬಂಧನ ಆಗಿದೆ. ವೇಣು, ಸುಹಾಸ್, ಪುನೀತ್ ಬಂಧಿತ ಆರೋಪಿಗಳು ಮೂಲತಃ ತುಮಕೂರಿನವರು. ಡಿ ಕಮ್ಯುನಿಟಿ ಎಂಬ ಫೇಸ್ಬುಕ್ ಪೇಜ್ ಹೊಂದಿರುವಂತ ಆರೋಪಿಗಳು. ಪುನೀತ್ ಡಿ ಕಮ್ಯುನಿಟಿ ಪೇಜ್ ನ ಅಡ್ಮಿನ್ ಅನ್ನೋದು ಬೆಳಕಿಗೆ ಬಂದಿದೆ. ಕೇಸ್ನ ಸಾಕ್ಷಿದಾರ ಸಂದೀಪ್ಗೆ ಅವರು ಬೆದರಿಕೆ ಹಾಕಿರುವಂತ ಆರೋಪ ಇದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆ ತಂದಿಲ್ಲ ಅಂತ ಹೇಳಿ ಅಂತೇಳಿ ಒತ್ತಡ ಹೇರಿದ್ದಾರಂತೆ. ಈ ಬಗ್ಗೆ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿದಂತ ಸಂದೀಪ್ ಸಾಕ್ಷಿಗೆ ಬೆದರಿಕೆ ಹಾಕಿದ ಆರೋಪದಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಇನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಇವತ್ತು 3 ಬಂಧಿಸಿ ವಿಚಾರಣೆ ನಡೆಸ್ತಾ ಇರೋದ್ರ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಡೀಟೇಲ್ಸ್ ಕೊಟ್ಟಿದ್ದಾರೆ. ಡಿ ಕಮ್ಯುನಿಟಿ ಎಂಬ ಫೇಸ್ಬುಕ್ ಪೇಜ್ ಹೊಂದಿದ್ದಾರೆ ಈ ಆರೋಪಿಗಳು. ಪುನೀತ್ ಡಿ ಕಮ್ಯುನಿಟಿ ಪೇಜ್ ನ ಅಡ್ಮಿನ್ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ರೇಣುಕಾಸ್ವಾಮಿ ಕಿಡ್ನಾಪ್ಗೆ ಕಾರು ಕೊಟ್ಟಿದ್ದಂತ ಪುನೀತ್, ಆದ್ರಿಂದ ಕಾರಿನ ಬಗ್ಗೆ ಮಾಹಿತಿ ನೀಡಬೇಡ ಅಂತ ವಾರ್ನಿಂಗ್ ಕೊಟ್ಟು ಈಗ ಅರೆಸ್ಟ್ ಆಗಿರೋದು. ಕೇಸ್ನ ಸಾಕ್ಷಿದಾರ ಸಂದೀಪ್ಗೆ ಬೆದರಿಕೆ ಹಾಕಿದಂತ ಆರೋಪ ಇದೆ. ರೇಣುಕಾಸ್ವಾಮಿಯನ್ನ ಕರೆ ತಂದಿಲ್ಲ ಅಂತ ಹೇಳು ಅಂತೇಳಿ ಒತ್ತಡ ಹೇರಿರೋದು. ಈ ಬಗ್ಗೆ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿದಂತ ಸಂದೀಪ್, ಹೀಗಾಗಿ ಎಫ್ಐಆರ್ ದಾಖಲಾಗ್ತಾ ಇದೆ. ಈಗ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಆರೋಪಿಗಳ ವಿಚಾರಣೆ ನಡೆದಿರೋದು. ಮೊದಲೇ ಒಂದು ಜಾಮೀನು ಕೊಡುವಂತ ಸಂದರ್ಭದಲ್ಲಾಗ್ಲಿ ಅಥವಾ ತನಿಖೆಯ ಸಂದರ್ಭದಲ್ಲಿ ಮೊದಲ ಕಂಡೀಷನ್ ಏನಿರುತ್ತೆ ಅಂದ್ರೆ, ಯಾವುದೇ ಸಾಕ್ಷಿದಾರನ್ನ ಭೇಟಿ ಮಾಡುವಂತಿಲ್ಲ, ಅವ್ರ ಜೊತೆ ಗುರುತಿಸಿಕೊಳ್ಳುವಂತಿಲ್ಲ, ಅವ್ರಿಗೆ ಬೆದರಿಕೆ ಹಾಕುವಂತಿಲ್ಲ ಅಂತ ಇರುತ್ತೆ. ಬಟ್ ಇಲ್ಲಿ ನೋಡಿ, ಡಿ ಕಂಪನಿ ಅನ್ನುವಂತ ಒಂದು ಫೇಸ್ಬುಕ್ ಪೇಜ್ ಇದು. ಅದರಲ್ಲಿ ದರ್ಶನ್ ಮತ್ತು ಅವರ ಸಹೋದರರ ಫೋಟೋವನ್ನ ಹಾಕೊಂಡು ಲೋಗೋ ಹಾಕೊಂಡಿದ್ದಾರೆ. ಅದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಒಂದು ಪೇಜ್ ನ ಅಡ್ಮಿನ್ ಪುನೀತ್ ಏನಿದ್ದಾನೆ, ಸಂದೀಪ್ಗೆ ಬೆದರಿಕೆ ಹಾಕಿರೋದು. ಇದರ ಬೆನ್ನಲ್ಲೇ ಈಗ ಆತನು ಕೂಡ ಅರೆಸ್ಟ್ ಆಗಿದ್ದಾನೆ. ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ.